ನಮಸ್ಕಾರ, ಲಿಯಾಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೇಯಿಸಿರುವಂಥದ್ದು 6 ಮೊಟ್ಟೆ, 4 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋದು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಸ್ವಲ್ಪ ಸ್ವಲ್ಪ, 4 ಹಸಿರುಮೆಣಸಿನ್ಕಾಯಿ, 4 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, 1/4 ಚಮಚ ಅರಿಶಿನ ಪುಡಿ, ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಹೂವು. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಟಿಕೆ ಅರಿಶಿನ, ಸ್ವಲ್ಪ ಹಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಇದಕ್ಕೆ ಬೇಯಿಸಿರೋ ಮೊಟ್ಟೆ ಹಾಕಿ ಫ್ರೈ ಮಾಡಿ. ಒಂದೆರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈಗ ಮೊಟ್ಟೆ ಫ್ರೈ ಆಗಿದೆ. ಅದೇ ಕುಕ್ಕರ್ಗೆ ನಮಗೆ ಎಷ್ಟು ಎಣ್ಣೆ ಬೇಕಷ್ಟು ಹಾಕೊಂಡು ಮೊದಲಿಗೆ ಚಕ್ಕೆ, ಲವಂಗ ಇದನ್ನೆಲ್ಲ ಸೇರಿಸಿ, ಅರಿಶಿನ ಪುಡಿ ಹಾಕಿರೋದ್ರಿಂದ ಬೇಗ ಸೀದ್ಕೊಂಡ್ಬಿಡುತ್ತೆ. ಈಗ ಹಸಿರುಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ, ಜೊತೆಗೆ ಕಟ್ ಮಾಡಿರುವಂಥ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕಟ್ ಮಾಡಿರೋಂಥ ಸೊಪ್ಪುಗಳನ್ನ ಹಾಕೋಣ. ಸೊಪ್ಪಿನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಈಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆ ನೀರಿನ ಅಂಶ ಎಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡಿ. ಹಚ್ಕರಿ ಹಾಕ್ತಾರೆ, ಜೊತೆಗೆ ಅರಿಶಿನ ಪುಡಿ, ಗರಂ ಮಸಾಲೆ ಎರಡು ಹಾಕಿ ಒಂದು 20 ಸೆಕೆಂಡ್ ಫ್ರೈ ಮಾಡಿದ್ರೆ ಈಗ 2 ಪಾವ್ ಅಕ್ಕಿ ತೊಳೆದಿಟ್ಟಿದ್ದೀನಿ ನಾನು, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು 2 ನಿಮಿಷ ಫ್ರೈ ಮಾಡಬೇಕು. ಅನ್ನ ಉದುರಾಗಿ ಬರುತ್ತೆ. ಎರಡು ಪಾವ್ ಅಕ್ಕಿಗೆ 4 ಪಾವ್ ನೀರು. ನೀರು ಹಾಕಿದ್ದಾಗಿದೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ.
ಈಗ ಕುದಿ ಬರ್ತಾ ಇದೆ. ಫ್ರೈ ಮಾಡಿರೋ ಮೊಟ್ಟೆ ಹಾಕಿದ್ದೀನಿ. ಗಮ್ ಅಂತ ಇದೆ. ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. ಒಂದು ವಿಷಲ್ ಆದ್ರೆ ಸಾಕು. ಈಗ ಆಗಿದೆ ಎಗ್ ಬಿರಿಯಾನಿ. ಅನ್ನನೂ ನೋಡಿ ತುಂಬಾ ಉಡಿ ಉಡಿಯಾಗಿ ಆಗಿದೆ.